ನಾಟಿ, ಆರಭಿ, ವರಾಳಿ ಇಂಥ ಭಕ್ತಿ ರಾಗಗಳು ಭಗವದ್ಗೀತೆಗೆ ಹೆಚ್ಚು ಅನುಕೂಲ. ರಾಗಕ್ಕಿಂತ ಹೆಚ್ಚು ವಿವೇಕವನ್ನು ಅಪೇಕ್ಷಿಸುತ್ತದೆ ರಾಗ ವಿನ್ಯಾಸ ಕ್ರಮ. ಎಂಥ ರಾಗವನ್ನಾದರೂ ಗಾಯಕನ ಅವಿಚಾರವು ರಸಾಭಾಸಕ್ಕೆ ತಿರುಗಿಸಲಾಗುತ್ತದೆ. ಭಗವದ್ಗೀತೆಯ ಗಾಯನವು ಗೋಳಾಗಬಾರದು. ಅದು ಸ್ವರ ಚಮತ್ಕಾರ, ಲಯ ಚಮತ್ಕಾರಗಳ ಕಡೆಗೆ ಕೇಳುವವನ ಮನಸ್ಸನ್ನು ತಿರುಗಿಸಬಾರದು. ಭಗವದ್ಗೀತೆಯ ಗಾನ ಕೇಳಿಸಬೇಕಾದದ್ದು ದೇಹದ ಕಿವಿಗಲ್ಲ, ಆತ್ಮದ ಕಿವಿಗೆ, ಚರ್ಮದ ಕಿವಿಗಲ್ಲ, ಹೃದಯದ ಕಿವಿಗೆ. ಸಂಗೀತವು ಅಲ್ಲಿ ಜೀವದ ಅಂತರಾಳದಲ್ಲಿ ಪರಿಣಾಮಕಾರಿಯಾಗಬೇಕಾದರೆ ಹಾಡುವ ಶೈಲಿ ಮೃದುವಾಗಿ, ಸರಳವಾಗಿ, ಗಂಭೀರವಾಗಿ, ಆಡಂಬರವಿಲ್ಲದ್ದಾಗಿ, ಧ್ಯಾನ ಅನುಸಂಧಾನಕ್ಕೆ ಸಹಾಯ ಮಾಡಬಲ್ಲದ್ದಾಗಿರಬೇಕು. ಧ್ಯಾನವೂ ಒಂದೇ, ಅದರ ಗಾನವೂ ಒಂದೇ. ಹಾಡುವಾತನು ಅಂತರಾತ್ಮ ಸ್ಮೃತಿಯುಳ್ಳವನಾಗಿರಬೇಕು. ಅವನು ಸದಾಶಿವ ಬ್ರಹ್ಮೇಂದ್ರ ಕೃತಿಗಳ ಸರಳ ಸೌಂದರ್ಯದಿಂದ ಸುಖಿಸಿದವನಾಗಿರಬೇಕು. ವೇದಗಾಯನದ ಇಂಪಿನಿಂದ ಸುಖಿಸಿದವನಾಗಿರಬೇಕು. ಆ ಸುಖವನ್ನರಿತವನಿಗೆ ಭಗವದ್ಗೀತೆ ತಕ್ಕ ಗಾನಶೈಲಿ ಸುಲಭವಾಗುತ್ತದೆ. ತತ್ವಧ್ಯಾನಿಯ ಗಾಯನದಲ್ಲಿ ಗೇಯ ಸಾಹಿತ್ಯದ ಹೃದಯ ಭಾವವು ಸ್ವಾಮಿಯಾಗಬೇಕು. ಸ್ವರವಿನ್ಯಾಸವೂ ತಾಳಗತಿಯೂ ಅದಕ್ಕೆ ಸೇವಕರಾಗಬೇಕು. ಇವು ತಾನೇ ಸ್ವಾಮಿಯಾಗಬಾರದು. ಕಂಠಧ್ವನಿ ಮಧುರವಾಗಿ, ಅಕ್ಷರೋಚ್ಚಾರಣೆ ಸ್ಫುಟವಾಗಿ, ರಾಗಯೋಜನೆ ಮಿತವಾಗಿ, ಧಾಟಿ ಸಾವಕಾಶವಾಗಿದ್ದರೆ ಆಗ ಭಾವಾರ್ಥವು ಅನುಭವಕ್ಕೆ ಚೆನ್ನಾಗಿ ಒದಗಿ ಬರುತ್ತದೆ. ಭಗವದ್ಗೀತೆ ಧ್ಯಾನ ಗ್ರಂಥ. ಅದಕ್ಕೆ ಹೊಂದುವುದು ಧ್ಯಾನ ಸಂಗೀತ. ಅದು ಆಡಂಬರವಿಲ್ಲದ ಸರಳ ಸಂಗೀತ.